ನಾವಿವತ್ತು ಬೇಲೂರಿನ ಚೆನ್ನಕೇಶ್ವರ ದೇವಾಲಯದಲ್ಲಿದ್ದೀವಿ. ಚೆನ್ನಕೇಶ್ವರ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿಸಿದಂತಹ ವಿಶೇಷ ದೇವಾಲಯ. ಈ ದೇವಾಲಯದ ವಿಶೇಷ ಅಂತೇಳಿದ್ರೆ ಭಾರತದಲ್ಲಿ ನೋಡ್ತಕ್ಕಂತಹ ಎಲ್ಲ ದೇವಾಲಯಗಳಿಗೆ ಹೋಲಿಸಿದರೆ ಇದು ಅತ್ಯಂತ ದೊಡ್ಡದಾದ ಮತ್ತು ಸುಸಜ್ಜಿತವಾಗಿ ಕಟ್ಟಲ್ಪಟ್ಟಂತಹ ದೇವಾಲಯ. ಇಲ್ಲಿಯ ವಾಸ್ತುಶಿಲ್ಪವನ್ನು ನೀವು ನೋಡೋದಾದರೆ ಇಷ್ಟು ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಂತಹ ವಾಸ್ತುಶಿಲ್ಪ ನಿಮ್ಗೆ ಯಾವ ಸಾಮ್ರಾಜ್ಯದಲ್ಲೂ ಯಾವ ದೇವಾಲಯದಲ್ಲೂ ಕೂಡ ಸಿಗೋದಿಲ್ಲ. ಇಲ್ಲಿ ಉಪಯೋಗಿಸಿದಂತಹ ಪ್ರತಿಯೊಂದು ಕಲ್ಲು ಕೂಡ ಅದು ಯಾವುದಾದ್ರೂ ಒಂದು ಕಲೆಯಿಂದ ಕೆತ್ತಲ್ಪಟ್ಟಂತಹ ಕಲ್ಲಾಗಿದೆ. ನೀವು ಈಗ ದೇವಾಲಯದ ಈ ಭಾಗದಲ್ಲಿ ನೋಡಿದ್ರೆ ಪೂರ್ತಿ ಕೆಳಗಡೆ ನಿಮಗೆ ಆನೆ ಸಾಲುಗಳು, ಅದರ ಮೇಲೆ ನೃತ್ಯ ಭಂಗಿಗಳು, ಹಾಗೆ ಥರದಾದಂತಹ ಕೆತ್ತನೆಗಳಿಂದ ಪೂರ್ತಿ ದೇವಾಲಯದ ಹೊರಮುಖ ಮತ್ತು ಒಳಮುಖವನ್ನು ನೋಡಿದ್ರೆ ಇನ್ನೂ ಕೂಡ ಅದ್ಭುತವಾದ ಕೆತ್ತನೆಗಳನ್ನು ನೀವು ನೋಡ್ಬೋದು. ಆಮೇಲೆ ಈ ದೇವಾಲಯದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ದೇವಾಲಯದ ಹೊರಗೆ ಕೂಡ ಮಂಟಪ ಇದೆ. ಇದು ಈ ದೇವಾಲಯದಲ್ಲಿ ಮಾತ್ರ ನಿಮಗೆ ಕಾಣಲು ಸಿಗ್ತದೆ. ಇದೇದಕ್ಕಂತೇಳಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂಥೇಳಿನೇ ದೇವಾಲಯದ ಹೊರ ಮಂಟಪವನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಒಳಗಡೆ ನೀವು ಆ್ಯಸ್ ಯೂಶುವಲ್ ಆಗಿ ಬೇರೆ ದೇವಾಲಯಗಳ ಥರ ಈ ದೇವಾಲಯದಲ್ಲೂ ಕೂಡ ಮುಖ್ಯದ್ವಾರ ಮತ್ತು ಎರಡು ಎಡ ಮತ್ತು ಬಲಬದಿಯ ದ್ವಾರಗಳು, ಆಮೇಲೆ ಮಂಟಪದಲ್ಲಿ ದೇವರ ವಿಗ್ರಹ, ಮಂಟಪದ ಹೊರಗಡೆ ನೃತ್ಯ ಮಂಟಪ, ಅದು ಆಮೇಲೆ ವಿಶ್ರಾಂತಿ ಕಟ್ಟೆಗಳು, ಇದೇ ಸೇಮ್ ಸ್ಟೈಲಲ್ಲಿ ಆಕಾರಗಳಲ್ಲಿ ಈ ದೇವಾಲಯವನ್ನು ಕೂಡ ಕಟ್ಟಲಾಗಿದೆ. ಇದರಲ್ಲಿ ಎಕ್ಸ್ಟ್ರಾ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬೌದ್ಧ ಕಲೆಯನ್ನು, ಬೌದ್ಧಿಸಮನ್ನು, ಆಮೇಲೆ ಜೈನಿಸಮ್ಗೆ ಸಂಬಂಧಪಟ್ಟಂತಹ ಕಲೆಯನ್ನು, ವಾಸ್ತುಶಿಲ್ಪವನ್ನು, ಮತ್ತು ಇದು ಶೈವ ದೇವಸ್ಥಾನವಾದರೂ ಕೂಡ ವೈಷ್ಣವ ಕಲೆಯನ್ನು ಕೂಡ ಇಲ್ಲಿ ವೈಷ್ಣವ ದೇವಾಲಯ ಆದರೂ ಕೂಡ ಶೈವ ಪರಂಪರೆಯ ಕಲೆಯನ್ನು ಕೂಡ ಉಪಯೋಗ ಮಾಡಿ ಕಟ್ಟಿದಂತಹ ವಿಶೇಷವಾದಂತಹ ದೇವಾಲಯವಾಗಿದೆ. ನಾರ್ಮಲ್ ಆಗಿ ನಾವು ವಾರಣಾಸಿಯನ್ನು ಉತ್ತರದ ವೈಕುಂಠ ಅಂತ ಕರೀತಾರಲ್ಲ, ಹಾಗೆ ಬೇಲೂರನ್ನು ದಕ್ಷಿಣದ ವೈಕುಂಠ ಅಂತ ಕರೀತಾರೆ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ವಿಶೇಷವಾದಂತಹ ದೇವಾಲಯ ಇದಾಗಿದೆ. ಆಮೇಲೆ ಈ ಹೊಯ್ಸಳರ ಸಾಮ್ರಾಜ್ಯದ ಮೂಲದ ಬಗ್ಗೆ ನಾವು ಮಾತಾಡೋದಾದರೆ, ಹೊಯ್ಸಳ ಅಂತಕ್ಕಂಥ ಒಬ್ಬ ವೈಷ್ಣವ ಪರಂಪರೆಗೆ ಸೇರಿದಂತಹ ಬ್ರಾಹ್ಮಣನಿಂದ ಈ ಹೊಯ್ಸಳ ಸಾಮ್ರಾಜ್ಯ ಕಟ್ಟಲ್ಪಡ್ತು. ಅವನು ಮೂಲತಃ ನಿಮಗೆ ಈ ಇತಿಹಾಸದಲ್ಲಿ ಹೋದಾಗ ಸ್ಟೋರಿ ಸಿಗ್ತದೆ. ಏನಂತ ಹೇಳಿದ್ರೆ, ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಕುಂತಾಗ ಏನಾಗ್ತದೆ, ಒಂದು ಹುಲಿ ಬರ್ತದೆ. ಗುರುಗಳು ಏನು ಮಾಡ್ತಾರೆ, ಆ ಸಳನಿಗೆ, ಈ ಈ ಸಾಮ್ರಾಜ್ಯದ ಮೂಲ ಪುರುಷ ಸಳನಿಗೆ ಆದೇಶ ಮಾಡ್ತಾರೆ, ಹೊಯ್ಸಳ ಅಂತೇಳಿ. ಸೊ ಅವನು ಆ ಹುಲಿಯನ್ನು ಕೊಲ್ತಾನ. ಆವಾಗ ಅವನ ಧೈರ್ಯ ಮತ್ತು ಪರಾಕ್ರಮವನ್ನು ಕಂಡಂತಹ ಋಷಿಗಳು, ನೀನು ಬ್ರಾಹ್ಮಣನಾಗಿದ್ದರೂ ಕೂಡ ಕ್ಷತ್ರಿಯರಿಗೆ ಯಾವುದರಲ್ಲೂ ಕಡಿಮೆ ಇಲ್ಲ, ಹಾಗಾಗಿ ನೀನು ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಹೇಳಿದ್ದಕ್ಕೋಸ್ಕರ ಆಮೇಲೆ ಅವರು ಈ ಸಾಮ್ರಾಜ್ಯವನ್ನು ಕಟ್ತಾರೆ. ಮೂಲತಃ ಈ ಹೊಯ್ಸಳರ ಸಾಮ್ರಾಜ್ಯದ ಆಡಳಿತ ಕೇಂದ್ರ ಬೇಲೂರಾಗಿರ್ತದೆ. ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಿಮ್ಗೆ ಹಳೆಬೀಡಿಗೆ ಸ್ಥಳಾಂತರ ಆಗ್ತದೆ. ಈ ಹೊಯ್ಸಳ ಮನೆತನದಲ್ಲಿ ಪ್ರಮುಖ ರಾಜ ಯಾರು ಅಂತ ಹೇಳಿದ್ರೆ, ನಿಮಗೆ ಹೊಯ್ಸಳ ಮನೆತನದ ರಾಜರಲ್ಲಿ ಅತ್ಯಂತ ಪ್ರಭಾವಶಾಲಿ ಪ್ರಮುಖ ರಾಜ ಯಾರು ಅಂತ ಹೇಳಿದರೆ ವಿಷ್ಣುವರ್ಧನ ಇಡೀ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟದಂಥವನು. ಇವನು ಉತ್ತರ ಭಾರತವನ್ನು ಗೆದ್ದ ಅನ್ನೋದಕ್ಕೆ ಒಂದು ನಿದರ್ಶನ ಬರ್ತದೆ. ಅದು ನರ್ಮದಾ ನದಿ ಕದನ. ಏನಾಗ್ತದೆ ಅಂತ ಹೇಳಿದ್ರೆ, ಉತ್ತರದಲ್ಲಿ ಹರ್ಷವರ್ಧನ ಉತ್ತರಾಧಿಪತೇಶ್ವರ ಅಂತಕ್ಕಂತಹ ಬಿರುದನ್ನು ಹೊಂದಿ ಉತ್ತರ ಭಾರತವನ್ನು ಗೆದ್ದಿರ್ತಾನೆ. ಆ ಹರ್ಷವರ್ಧನ ಮತ್ತು ವಿಷ್ಣುವರ್ಧನ ನಡುವೆ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಯುದ್ಧ ನಡೀತದೆ. ಅದು ನರ್ಮದಾ ನದಿ ಕದನ. ಆ ನರ್ಮದಾ ನದಿ ಕದನದೊಳಗೆ ವಿಷ್ಣುವರ್ಧನ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಅವನು ಉತ್ತರವನ್ನು ಗೆದ್ದರೂ ಕೂಡ ಉತ್ತರದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡದೆ, ಅಲ್ಲಿ ಆಡಳಿತವನ್ನು ನಡೆಸದೆ ದಕ್ಷಿಣಕ್ಕೆ ಮಾತ್ರ ಸೀಮಿತ ಆಗ್ತಾನ ಅಂತಕ್ಕಂತಹ ಇತಿಹಾಸ ಉಲ್ಲೇಖಗಳು ಕೂಡ ನಮಗೆ ಸಿಗ್ತಾವೆ.